ಎಲ್ಲರಿಗೂ ನಮಸ್ಕಾರ. ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇರೋಂತಹ ರಿಷಾ ಅನ್ನೋ ಮಗುಗೆ ನಾನು ಈ ಸಲ ಅಮೌಂಟ್ ಕಲೆಕ್ಟ್ ಮಾಡಿದ್ದೀನಿ. ಸುಮಾರು 38,700 ರೂಪಾಯಿ ಅಮೌಂಟ್ ಕಲೆಕ್ಟ್ ಆಗಿದೆ ಈ ಸಲ. ಈ ಮಗುಗೆ ಪ್ರತಿಯೊಬ್ಬರು ದಾನಿಗಳು ಹಣನ ಸಂಗ್ರಹ ಮಾಡಿದ್ದೀರಾ. ಹಾಗಾಗಿ ಪ್ರತಿ ಸಲ ಮಾಡ್ದಂಗೆ ಈ ಸಲವೂ ದೇವ್ರ ದಯೆಯಿಂದ ನಾನು ಅಮೌಂಟನ್ನ ಕಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ಮೇಜರಾಗಿ ತುಂಬ ಸಹಕಾರ ನೀಡಿರುವಂಥ ಎಲ್ರಿಗೂ ತುಂಬ ಧನ್ಯವಾದಗಳು. ಹಾಗಾಗಿ ಇಲ್ಲಿ ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಹಣನ ಸಂಗ್ರಹ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದ್ದೀರಾ. ಯಾರ್ಯಾರು ಹಣ ಕಳಿಸಿದ್ದೀರಾ ಅವ್ರದ್ದೆಲ್ಲರದು ಇದರಲ್ಲಿ ನಾನು ಡೀಟೇಲ್ ಬರೆದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನೆಲ್ಲ ನೋಡ್ಬೋದು. ಪ್ರತಿಯೊಬ್ಬರಿಂದ ಸಂಗ್ರಹವಾಗಿದ್ದ ಹಣ ಟೋಟಲ್ಲಾಗಿ 38,700 ರೂಪಾಯಿ ಕಲೆಕ್ಟ್ ಆಗಿದೆ. ಅದನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಇಷ್ಟೊತ್ತು. ಇವಾಗ ಈ ಮಗುವಿನ ಜೊತೆ ನಾನು ಹೋಗಿ ಅಮೌಂಟನ್ನ ಕೊಡೋಕ್ಕೆ ಹೋದಾಗ ಅಲ್ಲಿ ಫೋಟೋ ಹೊಡ್ಸ್ಕೊಂಡಿದ್ದಂತಹ ಫೋಟೋ ಇದು. ಮತ್ತು ಅವ್ರ ಮನೆಯವರು ಎಲ್ಲರ ಸಹಕಾರದಿಂದ ಬಂದಂಥ ಹಣದಕ್ಕೋಸ್ಕರ ತುಂಬ ಖುಷಿಯಾಗಿದ್ದಾರೆ. ಹಣ ತುಂಬ ಸಪೋರ್ಟ್ ಮಾಡಿದೆ ಅವ್ರಿಗೆ. ಇದು ತುಂಬಾ ಹೆಲ್ಪ್ ಆಗಿದೆ. ಹಾಗಾಗಿ ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ ತುಂಬ ಕಷ್ಟ ಕಾಲದಲ್ಲಿ ಸಿಕ್ಕಿರೋಂತಹ ನೆರವಾಗಿದೆ ಈ ಹಣ. ಹಾಸ್ಪಿಟಲಲ್ಲಿ ಏನೊಂದು ಚಿಕಿತ್ಸೆ ಪಡಿತಾ ಇದ್ರು. ಹೆಚ್ಚಿನ ಚಿಕಿತ್ಸೆ ಇನ್ನೂ ಇದೆ ಅವಳಿಗೆ. ಬಟ್ ಅದಕ್ಕೆ ಒಂದು 20 ಲಕ್ಷದ ಮೇರೆನೇ ಅಮೌಂಟ್ ಬೇಕು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಕೈಲಿ ಆಗಿದಷ್ಟು ಸಹಾಯ ಅನ್ನೋಕ್ಕಿಂತ ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಒಂದೊಂದು ಮಕ್ಕಳಿಗೆ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಅಂಥ ಮಕ್ಕಳಿಗೆಲ್ಲ ನಾವು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಕೊನೆಗೆ ಹಣ ಸಂಗ್ರಹ ಮಾಡ್ತಾಯಿದ್ದೀನಿ. ಕೊನೆಗೆ ಹೆಂಗೆ ಅಂದರೆ ನನ್ನ ಕುಟುಂಬಸ್ಥರು ಇರ್ಬೋದು, ನನ್ನ ಪರಿಚಯಸ್ಥರು ಇರ್ಬೋದು, ಎಲ್ಲರಿಂದನೂ ಹಣ ಸಂಗ್ರಹ ಮಾಡ್ತೀನಿ. ಅವ್ರಿಗೆ ಇಚ್ಛೆ ಅನುಸಾರವಾಗಿ ಅವ್ರಿಗೆ ಎಷ್ಟೆಷ್ಟು ಬೇಕಷ್ಟು ಅಮೌಂಟ್ನ ಅವ್ರು ಕೊಡ್ಬೋದು. ಕೊಟ್ಟಿದಂಥ ಹಣ ಸಂಗ್ರಹ ಆಗಿದ್ದಂಥ ಹಣನ ನಾನು ತೊಗೊಬಂದು ಆ ಮಗುಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಸಮ್ಮುಖದಲ್ಲಿ ತಲುಪಿಸೋಂಥ ಒಂದು ಕಾರ್ಯ ನಾವು ಮಾಡ್ತಾಯಿದ್ದೀನಿ. ಇವತ್ತು ಈ ಮಗು ಅಂದರೆ ರಿಷಾ ಅನ್ನೋ ಮಗು ಕಳಂಜ ಗ್ರಾಮಕ್ಕೆ ಸೇರಿದಂಥ ಮಗು ಇವತ್ತು ಇಲ್ಲಿ ಹಾಸ್ಪಿಟ್ಲಲ್ಲಿ ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾಳೆ. ಬಟ್ ಏನಂತಂದರೆ ಚಿಕಿತ್ಸೆ ಇನ್ನೂ ಹೆಚ್ಚು ಬೇಕಾಗಿರೋದ್ರಿಂದ ಅವಳು ಇನ್ನೂ ಬೆಂಗಳೂರಲ್ಲೇ ಉಳ್ಕೊಂಡಿದ್ದಾಳೆ. ಹಾಗಾಗಿ ನಮ್ಮ ಕೈಲಾಗಿದ್ದಂಥ ಒಂದು ಸೇವೆನ ಮಾಡೋದಕ್ಕೋಸ್ಕರ ಈ ಹಣನ ಸಂಗ್ರಹ ಮಾಡಿ ತೊಗೊಂಡು ಬಂದು ಹುಡುಗಿಗೆ ಇವತ್ತು ತಲುಪಿಸ್ತಾ ಇದ್ದೀವಿ. ಅಂದರೆ ಅವ್ರ ಮನೆಯವರು ಕುಟುಂಬದವರೆಲ್ಲ ಇಲ್ಲೇ ಇದ್ದಾರೆ. ಅವರು ತಲುಪಿಸೋಂಥ ಕಾರ್ಯ ಮಾಡ್ತಾಯಿದ್ದೀನಿ. ಮಗುಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ, ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಅಮೌಂಟ್ ಬಂದ್ಬಿಟ್ಟು 38,700 ರೂಪಾಯಿ ಆಗಿದೆ. ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಕೊಟ್ಟಿರುವಂಥ ಹಣ ಇದು ದೇವರಿಗೆ ಸೇರಬೇಕಾಗಿರುವಂಥ ಹಣ. ಅಂದರೆ ಇವತ್ತು ಈ ಮಗುಗೆ ತುಂಬ ಹೆಲ್ಪ್ ಆಗಿದೆ. ಆ ಹೆಲ್ಪ್ ಯಾವ ಥರ ಅಂತಂದರೆ ಆ ಮಗುಗೆ ಒಂದು ಶ್ರೀರಕ್ಷೆಯಾಗಿ ಹೆಲ್ಪ್ ಮಾಡಬೇಕು, ಅಂದರೆ ದೇವರು ಒಂದು ರಕ್ಷಣೆ ಕೊಡ್ತಾ ಇದೆ ಅನ್ನೋ ಒಂದು ಉದ್ದೇಶದ ಮೇಲೆ ಹಣ ಸಂಗ್ರಹ ಮಾಡಿ ಕೊಡ್ತಾ ಇದ್ದೀವಿ. ಈ ವಿಡಿಯೋ ಜಸ್ಟ್ ಮಾಡ್ತಾ ಇರೋದು ಉದ್ದೇಶ ಏನು ಅಂತಂದರೆ ಯಾವುದೇ ರೀತಿ ಒಂದು ಫೇಮಸ್ ಆಗುವಂಥ ವಿಚಾರ ಆಗಲಿ, ಬೇರೆ ಯಾವುದೇ ವಿಚಾರ ಇರೋದಿಲ್ಲ. ಒಂದು ಒಳ್ಳೆಯ ಉದ್ದೇಶ. ನಾಳೆ ದಿನ ಇದನ್ನು ನೋಡಿಬಿಟ್ಟು ಮತ್ತೆ ಇನ್ನೊಬ್ಬರು ಯಾರಾದರೂ ಈ ಥರ ಮಕ್ಕಳುಗಳಿಗೆಲ್ಲ ಸಹಾಯ ಮಾಡಲಿ ಅಂತ ಕೋರಕ್ಕೋಸ್ಕರ ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಯಾರ್ಯಾರು ಹಣ ಸಂದಾಯ ನನಗೆ ಮಾಡಿದಾರೋ ಅಂಥವ್ರಿಗೆಲ್ಲ ನಾನು ಈಗ ಲಿಸ್ಟ್ ಮಾಡಿದ್ದೀನಿ. ಈ ಲಿಸ್ಟಲ್ಲಿ ಪ್ರತಿಯೊಂದು ಸೇರಿ ಟೋಟಲಾಗಿ 38,700 ರೂಪಾಯಿ ಆಗಿದೆ ಇವತ್ತಿನ ದಿನಕ್ಕೆ. ಲಾಸ್ಟ್ ಕಳೆದ ಒಂದು 23ನೇ ತಾರೀಕು ನಾನು ಜೂನಿಂದ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ಮಂತ್ ಜುಲೈ 23ವರೆಗೂ, ಅಂದರೆ ಅಷ್ಟೊಂದು ನಾನು ಕಲೆಕ್ಟ್ ಮಾಡಿದೆ ಒಂದು ಮಂತು. ಬಟ್ ಏನಂತಂದರೆ ಇನ್ನೊಂದು 7 ಡೇಸ್ ಎಕ್ಸ್ಟ್ರಾ ಮಾಡಬೇಕು ಅಂದ್ಬಿಟ್ಟು 31st ನಾನು ಕಲೆಕ್ಟ್ ಮಾಡಿದ್ದೀನಿ ಲಾಸ್ಟ್ ಮಂತ್ವರೆಗೂ. ಅಲ್ಲಿವರೆಗೂ ಟೋಟಲ್ ಓವರಾಲ್ ಕಲೆಕ್ಟ್ ಆಗಿದ್ದಂಥ ಅಮೌಂಟು 38,700 ರೂಪಾಯಿ ಆಗಿದೆ. ಈ ಅಮೌಂಟನ್ನು ಮತ್ತು ಇದರಲ್ಲಿ ಏನೇನೋ ನಮಗೆ ಕ್ರೆಡಿಟ್ ಆಗಿರೋಂಥ ಅಮೌಂಟು ಪ್ರತಿಯೊಂದು ಡೀಟೇಲ್ನ ಇವರಿಗೆ ತಲುಪಿಸ್ತಾ ಇದ್ದೀನಿ. ಇಷ್ಟು ಹೇಳ್ತೀನಿ. ಇಷ್ಟೊಂದು ಮೊತ್ತ ಏನಿದೆ ಇದು 10,000 ಕೈ ಸೇರಿರುತ್ತೆ. ಈಗಿನ ಕಾಲದಲ್ಲಿ ನಮ್ಮವರೇ ನಮಗೆ ಸಹಾಯಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ಯಾರು ನಮ್ಮವರಂತೆ ನಮಗೆ ಸಹಾಯ ಮಾಡಿ ಇಷ್ಟೊಂದು ಅಮೌಂಟ್ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರಿಗೂ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಇವರು ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಆ ದೇವರ